ಬೇಕು. ಕೆಲವೊಂದು ಸಲ ಅದೇ ಈಗ ಹೇಳಿದ ಹಾಗೆ ಇಲ್ಲಿ ಏನೋ ಒಂದು ಹೇಳಿರ್ತೀವಿ, ಅದು ಪುನಃ ಅಲ್ಲಿ ಇನ್ನೊಂದೇನೋ ಆಗಿರುತ್ತೆ, ಇನ್ನೆಲ್ಲೋ ಹೊರಗಡೆ ಹೋಗೋ ಹೊತ್ತಿ ಇದು ಇನ್ನೊಂದು ಯಾವುದೋ ಒಂಥರ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಸಾಮಾನ್ಯವಾಗಿ ಮಾಧ್ಯಮದವರು ಅವರೆಲ್ಲ ಸಾಮಾನ್ಯವಾಗಿ ಅವರೆಲ್ಲರೂ ತುಂಬ ಕಷ್ಟಪಟ್ಟು ಎಲ್ಲ ಕಡೆಯಿಂದ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಅದು ನಾವು ಹೇಳಲೇಬೇಕು. ಕೆಲವೊಂದು ಸಲ ತುಂಬ ಕಠಿಣವಾದಂತಹ ಪರಿಸ್ಥಿತಿ ಇರುತ್ತೆ, ಅಂತಹ ಜಾಗಕ್ಕೂ ಸಹ ಹೋಗಿ ಅಲ್ಲಿ ಏನಾಗುತ್ತೋ ಗೊತ್ತು ಹೇಳೋಕ್ಕಾಗೋದಿಲ್ಲ, ಅಂತಹ ಜಾಗಕ್ಕೂ ಸಹ ಹೋಗಿ ಅಲ್ಲಿಂದ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿ ತುಂಬ ಕಷ್ಟಪಟ್ಟು ತುಂಬ ಪರಿಶ್ರಮಪಟ್ಟು ಜನರಿಗೆ ಸರಿಯಾದ ಸಮಯಕ್ಕೆ ವಿಷಯಗಳನ್ನು ತಲುಪಿಸ್ತಾ ಇರ್ತಾರೆ. ಅದು ನಾವು ಒಪ್ಪಲೇಬೇಕು. ಆದರೆ ಅದರ ಜೊತೆಗೆ ನಾವು ಈಗ ಹೇಳಿದ ಹಾಗೆ ಕೆಲವರು ಏನು ಮಾಡ್ತಿರ್ತಾರೆ ಅಂತಂದರೆ, ಇಲ್ಲಿ ಏನೋ ಒಂದು ಆಗಿರುತ್ತೆ, ಸುಮ್ಮನೆ ಏನೋ ಒಂದು 4 ಬರೆದುಬಿಟ್ರೆ ಮುಗಿದೋಯ್ತು, 4 ಬರೆದು ಎಲ್ಲೋ ಆ ಸಮಯಕ್ಕೆ ಏನೋ ಒಂದು ಕೊಟ್ಬಿಡಬೇಕು, ಅಷ್ಟು ಮಾಡಿಬಿಟ್ರೆ ಮುಗಿದೋಯ್ತು ಅನ್ನೋ ಇದರಲ್ಲೂ ಕೆಲವರೆಲ್ಲ ಬರೀತಾ ಇರ್ತಾರೆ. ಅದಕ್ಕೆ ನಾನು ಹಿಂದೆ ಒಂದು ಸಲ ಯಾತ್ರೆಯಲ್ಲಿದ್ದಾಗ ಒಂದು ಊರಿಗೆ ಹೋಗಿದ್ದೆ. ಆ ಊರಿನವ್ರು ಬರಬೇಕು ಅಂತ ಕೇಳಿದರು, ಪ್ರಾರ್ಥನೆ ಮಾಡಿದರು. ಆ ಊರಿಗೆ ಹೋಗಿದ್ದೆ. ಅಲ್ಲೊಂದು ಕಡೆ ದೇವಸ್ಥಾನಕ್ಕೆ ಬರಬೇಕು ಅಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಡಿ ಆಯಿತು. ನೋಡಿದ ಮೇಲೆ ಅಲ್ಲಿ ಕುಂಭಾಭಿಷೇಕ ಮಾಡಬೇಕಾಯಿತು. ತುಂಬ ವರ್ಷಗಳಾಗೋಯಿತು ಕುಂಭಾಭಿಷೇಕ. ಆ ವಿಗ್ರಹ ಎಲ್ಲ ಒಂಥರ ಅಲುಗಾಡುವಂಥ ಜೀರ್ಣವಾದ ಸ್ಥಿತಿಗೆ ಬಂದಿದೆ. ಹಾಗಾಗಿ ಅಲ್ಲಿ ಕುಂಭಾಭಿಷೇಕವನ್ನು ನೀವು ಆದಷ್ಟು ಬೇಗ ಮಾಡಿಸಿ ಮತ್ತೆ ಪುನಃ ದೇವಸ್ಥಾನದಲ್ಲಿ ದೇವರ ಚೈತನ್ಯವು ವೃದ್ಧಿಯಾಗಿ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಹೇಳಿದ್ದೆ. ನಾನಲ್ಲಿ ಭಾಷಣ ಮಾಡುವಾಗಲೂ ಅದನ್ನು ಹೇಳಾಯಿತು. ನಾವು ಭಾಷಣ ಮಾಡುವಾಗ ಸಾಮಾನ್ಯವಾಗಿ ಸುಮಾರು ಕಡೆ ನಾನು ನೋಡ್ತಾ ಇರ್ತೀನಿ, ಪತ್ರಿಕೆಯವರೆಲ್ಲ ಬಂದು ಕೂತ್ಕೊಂಡಿರ್ತಾರೆ. ನಾವು ಮಾತನಾಡುವಾಗ ಮಧ್ಯದಲ್ಲಿ ಒಂದೊಂದು ವಾಕ್ಯ ಕೂತ್ಕೊಂಡು ಬರ್ಕೊಳ್ತಾ ಇರ್ತಾರೆ. ಆ ಹೇಳುವಾಗ ಅದೆಲ್ಲ ಗೊತ್ತಾಗುತ್ತೆ, ಅಲ್ಲೇ ಕೇಳ್ತಾ ಇರ್ತಾರೆ. ಅದರಿಂದ ಏನೇನು ವಾಕ್ಯ ಬರ್ಕೊಂಡಿದ್ದಾರೋ ಅವರಿಗೆಲ್ಲ ಸ್ಪಷ್ಟವಾಗಿ ಗೊತ್ತಿರುತ್ತೆ ಆ ಸಮಯಕ್ಕೆ. ಆದರೆ ಆಚೆಗೆ ಹೋಗಿ ಬರೀ ಆ ಪತ್ರಿಕೆಯನ್ನು ಮಾತ್ರ ನೋಡಿದಾಗ ಅಲ್ಲಿ ಕೆಲವೊಂದು ಸಲ ಅದು ಅಲ್ಲಿ ಸರಿಯಾಗಿ ಗೊತ್ತಾಗೋದಿಲ್ಲ. ಹಿಂದಿಂದ ಮೊದಲು ಏನು ಹೇಳಿದರು, ಆ ನಂತರ ಏನು ಹೇಳಿದರು, ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು. ಆ ಜೋಡಿಸ್ಕೊಳ್ಳೋದ್ರಲ್ಲಿ ಕೆಲವೊಂದು ಸಲ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದು ಮಾರನೇ ದಿವಸ ಅದು ಏನೇನೋ ಬರ್ತಾ ಇರುತ್ತೆ. ಒಂದು ಸಲ ಹೀಗೆ ನಾನು ಅಲ್ಲಿ ಹೇಳುವಾಗ ಹೇಳಿದ್ದೆ, ಈ ಥರ ಹೇಳಿದ್ದೆ, ನೋಡಿ ಇಲ್ಲೊಂದು ಕುಂಭಾಭಿಷೇಕವನ್ನು ನಡೆಸಬೇಕು ಅಂಥೇಳಿ ನಾನು ಹೇಳಿಬಿಟ್ಟು ಬಂದೆ. ಅದು ಮಾರನೇ ದಿವಸ ಅವರು ಪತ್ರಿಕೆಯಲ್ಲಿ ಏನು ಹಾಕಿದ್ರು ಅಂತಂದರೆ, ನಿನ್ನೆ ದಿವಸ ಇಂಥ ಗ್ರಾಮಕ್ಕೆ, ಅದು ಆಂಧ್ರದಲ್ಲಿ ಒಂದು ಕಡೆ, ಇಂಥ ಒಂದು ಗ್ರಾಮಕ್ಕೆ ದೇಗದ ಗುರುಗಳು ಬಂದಿದ್ದರು, ದೇವಸ್ಥಾನವನ್ನು ನೋಡಿಬಿಟ್ಟು ಭಾಷಣ ಮಾಡುವಾಗ ಅಪ್ಪಣೆ ಮಾಡಿದರು, ನೀವೆಲ್ಲರೂ ಸಹ ಮುಂದೆ ಒಂದು ದಿವಸ ಇಲ್ಲೊಂದು ಕುಂಭಮೇಳ ಮಾಡಬೇಕು ಅಂಥೇಳಿ ಗುರುಗಳು ಹೇಳಿದ್ದಾರೆ ಅಂಥೇಳಿ ಅದನ್ನು ದೊಡ್ಡ ಹೆಡ್ಲೈನ್ ಆಗಿ ಪೇಪರಲ್ಲಿ ಹಾಕಿದ್ದಾರೆ. ಶೃಂಗೇರಿ ಗುರುಗಳು ಈ ಊರಿಗೆ ಬಂದುಬಿಟ್ಟು ನೀವೆಲ್ಲ ಒಂದು ಕುಂಭಮೇಳ ಮಾಡಿ ಅಂಥೇಳಿ ಹೇಳಿದ್ದಾರೆ ಅಂತ. ಆಗ ಅವನಿಗೆ ಕುಂಭಾಭಿಷೇಕಕ್ಕೂ ಕುಂಭಮೇಳಗೂ ವ್ಯತ್ಯಾಸ ಗೊತ್ತಿಲ್ಲ. ಕುಂಭಮೇಳ ಅನ್ನೋದು ಪ್ರತ್ಯೇಕವಾಗಿ ಇಂಥ ಜಾಗದಲ್ಲಿ ಇಂಥ ಸಮಯಕ್ಕೆ ಮಾತ್ರವೇ ನಡೆಯುವಂಥದ್ದು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಅದು ಸಹ ಅದು ಹೇಳಿದವರು ಯಾರು ಅಂತಂದರೆ ನಮ್ಮ ಹೆಸರು ಬರುತ್ತೆ. ಇವರೇನು ಸ್ವಾಮಿಗಳೇನು ಅಷ್ಟು ದೊಡ್ಡ ಸ್ವಾಮಿಗಳಾಗಿದ್ದುಕೊಂಡು ಈ ಊರಿನಲ್ಲಿ ಕುಂಭಮೇಳ ಮಾಡಿ ಅಂತ ಹೇಳಿದ್ದಾರೆ ಅಂತಂದರೆ ಯಾರೋ ಮನೆಗೆ ಗೊತ್ತಿರ್ಬೋದು, ಇಲ್ಲ ಹೀಗೆ ಹೇಳಲಿಕ್ಕಿಲ್ಲ, ವಾಸ್ತವವಾಗಿ ಇನ್ನೇನೋ ಹೇಳಿರಬೇಕು, ಇಲ್ಲಿ ಆಗಿದ್ದು ಇನ್ನೊಂದು ಅಂತ ಕೆಲವ್ರಿಗೆ ಬೇಕಾದರೆ ಗೊತ್ತಾಗ್ಬೋದು. ಅದು ಬೇರೆ ಅವರಿಗೆಲ್ಲ ಇದೇನಿದು ಈ ಊರಿನಲ್ಲಿ ಕುಂಭಮೇಳ ಮಾಡುವುದೇನು, ಅದು ಈ ಸ್ವಾಮಿಗಳು ಬಂದು ಹೀಗೆ ಹೇಳ್ತಿದ್ದಾರೆ ಅಂತಂದರೆ ಏನು ಅವ್ರಿಗೇನು ಗೊತ್ತಿಲ್ವಾ? ಕುಂಭಮೇಳ ಇಂಥ ಜಾಗದಲ್ಲಿ ಇಂಥ ಇದರಲ್ಲೇ ನಡೆಯುತ್ತೆ ಅಂತ ಗೊತ್ತಿಲ್ವಾ? ಇಲ್ಲಿ ಬಂದು ಮಾಡೋಕ್ಕೆ ಹೇಳಿದ್ದಾರೆ ಅಂತಂದರೆ ಇದೇನಿದು ಅಂತ ನೋಡುವವರಿಗೆಲ್ಲ ಅನಿಸುತ್ತೆ. ಅಂದರೆ ಈ ಥರ ಒಂದಷ್ಟು ಅಕ್ಷರಗಳು ಅಥವಾ ಒಂದು ಪದ ವ್ಯತ್ಯಾಸ ಆದರೂ ಅದರಿಂದ ಇಷ್ಟು ಅನರ್ಥ ಆಗ್ತಾ ಇರುತ್ತೆ.